ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸುರ್ಜೇವಾಲಾ ಅವರ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಎಐಸಿಸಿ ಕಾರ್ಯದರ್ಶಿಗಳೇ, ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಶಾಸಕ ಮಿತ್ರರೇ, ಸಂಸದರೇ, ಜಿಲ್ಲಾ ಕಾಂಗ್ರೆಸ್ಸಿನ ಎಲ್ಲ ಅಧ್ಯಕ್ಷರುಗಳೇ, ಬ್ಲಾಕ್ ಸಮಿತಿಯ ಅಧ್ಯಕ್ಷರುಗಳೇ, ಮಾಜಿ ಶಾಸಕರುಗಳೇ, ಮತ್ತೆ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಈಗಾಗಲೇ ಸುರ್ಜೇವಾಲಾ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ನನ್ನ ಜವಾಬ್ದಾರಿ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಡಿಸೆಂಬರ್ 26-27ನೇ ತಾರೀಕು ಗಾಂಧಿ ಭಾರತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. 26ನೇ ತಾರೀಕಿನ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಕಾರ್ಯಕ್ರಮ ನಡೀತು. ಆದರೆ ದುರದೃಷ್ಟವಶಾತ್ ವಿಡಿಯೋ ಕಟ್ ಮಾಡಿ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು 26ನೇ ತಾರೀಕು ನಿಧನರಾದರು ರಾತ್ರಿ. ಹಾಗಾಗಿ ಮುಂದಿನ ದಿನ ರಜಾ ಘೋಷಣೆ ಆಗಿತ್ತು. ಮತ್ತೆ 7 ದಿನಗಳ ಕಾಲ ಶೋಕಾಚರಣೆ ಘೋಷಣೆ ಆಗಿತ್ತು. ಹಾಗಾಗಿ 27ನೇ ತಾರೀಕಿನ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣ ಮತ್ತೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನ 27ನೇ ತಾರೀಕು ಹಮ್ಮಿಕೊಂಡಿತ್ತು ಮಧ್ಯಾಹ್ನ. ಈ ಎರಡೂ ಕಾರ್ಯಕ್ರಮಗಳನ್ನ ಅನಿವಾರ್ಯವಾಗಿ ಮುಂದೂಡಬೇಕಾಯಿತು. ಮುಂದೂಡಿದ್ರಿಂದ ಎಐಸಿಸಿ ಅವರು 21ನೇ ತಾರೀಕು ಮಾಡೋಣ, ಬಹಳ ವಿಳಂಬ ಮಾಡೋದು ಬೇಡ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಸಾರ್ವಜನಿಕ ಸಭೆಯನ್ನ 21ನೇ ತಾರೀಕು ಮಾಡೋಣ. ಬಾಪು ಪ್ರತಿಮೆಯನ್ನ, ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನ ಅವತ್ತೇ ಅನಾವರಣ ಬೆಳಗ್ಗೆ ಮಾಡೋಣ. ಅಂದ್ರೆ 27ನೇ ತಾರೀಕು ಇದ್ದಂತ ಕಾರ್ಯಕ್ರಮ 21ನೇ ತಾರೀಕು, ಜನವರಿ 21ನೇ ತಾರೀಕು ಮಾಡ್ತಾ ಇದ್ದೀವಿ.
ಅವತ್ತು ಗಾಂಧಿ ಭಾರತ ಕಾರ್ಯಕ್ರಮ ಇದ್ದರಿಂದ ನಮ್ಮ ಎಲ್ಲ ಮುಖಂಡರುಗಳಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಹೊಸ ಉರುಪು ಆರಂಭ ಆಗಿದೆ. ಆ ಉರುಪಿನಲ್ಲಿ ಬಹಳ ಚೆನ್ನಾಗಿ 26ನೇ ತಾರೀಕು ಕಾರ್ಯಕ್ರಮ ನಡೀತು. ಯಾಕಂದ್ರೆ ಇದು ಶತಮಾನೋತ್ಸವ ಕಾರ್ಯಕ್ರಮ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ಸಿನ ಅಧಿಕಾರವನ್ನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು ಡಿಸೆಂಬರ್ 26, 1924ನೇ ಇಸ್ವಿ. ಅವತ್ತು ಗಾಂಧೀಜಿಯವರು ಅಧಿಕಾರ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತದೆ ಬೆಳಗಾವಿಯಲ್ಲಿ. ಅದರ ಸ್ಮರಣಾರ್ಥವಾಗಿ ನಾವು 2024 ಡಿಸೆಂಬರ್ 26 ಮತ್ತು 27ನೇ ತಾರೀಕು ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಎಲ್ಲ ಸಿದ್ಧತೆಗಳು ಕೂಡ ಆಗಿದ್ದು. ಬಹಳ ಮುಖ್ಯವಾಗಿ ಇಡೀ ರಾಜ್ಯದ ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಮಾಜಿ ಶಾಸಕರುಗಳು, ಸಂಸತ್ ಸದಸ್ಯರು, ಮಾಜಿ ಸಂಸತ್ ಸದಸ್ಯರು, ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆ ಮತ್ತೆ AICC ಅವರ ಅಪೇಕ್ಷೆ. ಇದು ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಐತಿಹಾಸಿಕ ಕಾರ್ಯಕ್ರಮವನ್ನಾಗಿ ಮಾಡಬೇಕು. ಈ ಐತಿಹಾಸಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಭಾಗವಹಿಸ್ತಕ್ಕಂಥದ್ದು ಅನಿವಾರ್ಯ. ನಾನು ಎಲ್ಲ ಮಂತ್ರಿಗಳಲ್ಲಿ ಮತ್ತು ಶಾಸಕರಲ್ಲಿ, ಮೇಲ್ಮನೆ ಸದಸ್ಯರು, ಕೆಳಮನೆಯ ಸದಸ್ಯರು, ಮಾಜಿ ಶಾಸಕರುಗಳು, ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರುಗಳು ಅವರಲ್ಲಿ ಮನವಿ ಮಾಡೋದೇನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಯಾರು ತಪ್ಪಿಸ್ಕೋಬಾರದು. ಜೊತೆಗೆ ಎಲ್ಲ ಮಂತ್ರಿಗಳು ಕೂಡ ಜವಾಬ್ದಾರಿಯನ್ನು ತಗೋಬೇಕು. ನಿಮ್ಮ ಜಿಲ್ಲೆಯಿಂದ ಮತ್ತು ಜಿಲ್ಲಾಧ್ಯಕ್ಷರು ಜವಾಬ್ದಾರಿಯನ್ನು ತಗೋಬೇಕು. ನಿಮ್ಮ ಜಿಲ್ಲೆಯಿಂದ ಕನಿಷ್ಠ ಪ್ರತಿ 10 ಜಿಲ್ಲೆಗಳನ್ನು ಬಿಟ್ಟು ದೂರದ ಜಿಲ್ಲೆಗಳು ಕನಿಷ್ಠ ಒಂದು ಕ್ಷೇತ್ರಕ್ಕೆ 100 ಜನ, ಒಂದು ತಾಲೂಕಿಗೆ ಒಂದು ಕ್ಷೇತ್ರಕ್ಕೆ 100 ಜನ, ಅದಕ್ಕಿಂತ ಹೆಚ್ಚು ಜನ ಬಂದರೂ ಕೂಡ ತೊಂದರೆ ಇಲ್ಲ. ಆ ರೀತಿಯಾಗಿ ಜನ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು. ಇದು ಜನ 2 ಲಕ್ಷ, 3 ಲಕ್ಷ, 5 ಲಕ್ಷ ಸೇರಿಸೋದು ಬಹಳ ಮುಖ್ಯ ಅಲ್ಲ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲರೂ ಭಾಗವಹಿಸಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ರಾಜ್ಯದ ಎಲ್ಲ 224 ಕ್ಷೇತ್ರಗಳಿಂದ ಕೂಡ
ನಮ್ಮ ಮುಖಂಡರುಗಳು ಬರಬೇಕು, ಕಾರ್ಯಕರ್ತರು ಬರಬೇಕು, MLAಗಳು ಬರಬೇಕು, ಮಾಜಿ MLAಗಳು ಬರಬೇಕು, MLCಗಳು ಬರಬೇಕು, ಸಂಸದರುಗಳು ಬರಬೇಕು, ಮಾಜಿ ಸಂಸದರುಗಳು ಬರಬೇಕು. ಆ ರೀತಿಯಾಗಿ ಏರ್ಪಾಡು ಮಾಡತಕ್ಕಂಥದ್ದು, ಆ ಜವಾಬ್ದಾರಿಯನ್ನು ಒತ್ತುಕೊಳ್ತಕ್ಕಂಥದ್ದು ಮಂತ್ರಿಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ಶಾಸಕರುಗಳು. ಈ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ತಾರೀಕು ಬೆಳಿಗ್ಗೆ ಅಲ್ಲ 21ನೇ ತಾರೀಕು ಬೆಳಿಗ್ಗೆ ಜನವರಿ 21 ಬೆಳಿಗ್ಗೆ ಸುಮಾರು 10:30 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ವಿಧಾನಸೌಧ ಪಕ್ಕದಲ್ಲೇ, ಸುವರ್ಣಸೌಧದ ಪಕ್ಕದಲ್ಲೇ ಅಲ್ಲಿ ಅನಾವರಣ ಆಗ್ತದೆ. ಈಗಾಗಲೇ ಪುತ್ಥಳಿ ಎಲ್ಲ ತಯಾರಾಗಿದೆ. ಅಲ್ಲಿ ಒಂದು ಕಾರ್ಯಕ್ರಮ ಕೂಡ ನಡೀತದೆ. ಅದು ಸರ್ಕಾರದ ಕಾರ್ಯಕ್ರಮ. ಅದಕ್ಕೆ ಲೋಕಸಭಾ ಸ್ಪೀಕರು, ವಿಧಾನ ಪರಿಷತ್ತಿನ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರುಗಳು, ಎರಡೂ ಸದನಗಳಲ್ಲಿ ಅಧ್ಯಕ್ಷರು ಮತ್ತು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಿನ ಲೋಕಸಭಾ ಅಧ್ಯಕ್ಷರುಗಳು ಮತ್ತೆ ಅಲ್ಲಿಯ ಭಾಗದ ಪಾರ್ಲಿಮೆಂಟ್ ಮೆಂಬರ್ 3 ಜನ ಪಾರ್ಲಿಮೆಂಟ್ ಬರ್ತಾರೆ. ಒಂದು ಕಾರವಾರದ ಪಾರ್ಲಿಮೆಂಟ್ ಮೆಂಬರು, ಬೆಳಗಾಂನಲ್ಲಿ 2 ಜನ ಲೋಕಸಭಾ ಸದಸ್ಯರು. ಇವರು ಇಷ್ಟು ಜನ ಮತ್ತೆ ದೇಶದಿಂದ ಬರ್ತಕ್ಕಂಥ ಪ್ರಮುಖರು ಅವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮ ಬಹಳ ಸಂಕ್ಷಿಪ್ತವಾದಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮುಗಿದ ಮೇಲೆ ಅಲ್ಲೇ ವಿಧಾನಸೌಧದಲ್ಲೇ ಸುವರ್ಣಸೌಧದಲ್ಲಿ, ವಿಧಾನಸೌಧ ಅಂದ್ರೂ ಒಂದು ಇಲ್ವೇ, ನಮ್ಮ ಸುವರ್ಣಸೌಧ ಅಂದ್ರೂ ಒಂದು, ವಿಧಾನಸೌಧ ಅಂದ್ರೂ ಕಾನೂನು ಮಾಡೋದು ವಿಧಾನಸೌಧ. ಅದಕ್ಕೆ ಹೆಸರು ಕೊಟ್ಟಿದ್ದಾರೆ ಸುವರ್ಣಸೌಧ ಅಂತ. ಬೆಳಗಾವಿ ಸುವರ್ಣಸೌಧ ಅಂತ ಹೆಸರು ಕೊಟ್ಟಿದ್ದಾರೆ. ಬಟ್ ಅದು ವಿಧಾನಸೌಧನೇ. ಅಲ್ಲಿ ಈ ಕಾರ್ಯಕ್ರಮ ಮುಗಿದ ತಕ್ಷಣ, ಸಂಕ್ಷಿಪ್ತ ಕಾರ್ಯಕ್ರಮ ಮುಗಿದ ತಕ್ಷಣ ಸ್ಪೀಕರ್ ಭಾಗವಹಿಸ್ತಾರೆ, ಕೌನ್ಸಿಲ್ ಚೇರ್ಮನ್ ಭಾಗವಹಿಸ್ತಾರೆ, ಲೀಡರ್ ಆಫ್ ದಿ ಅಪೋಸಿಷನ್, ಬೋತ್ ದಿ ಹೌಸಸ್ ಎರಡೂ ಕಡೆ ಇಬ್ರು ಕೂಡ ಭಾಗವಹಿಸ್ತಾರೆ, ಮತ್ತೆ MP ಗಳು ಭಾಗವಹಿಸ್ತಾರೆ, ನಾವೆಲ್ಲ ಭಾಗವಹಿಸ್ತೀವಿ. ಅಧ್ಯಕ್ಷರು, ನಾನು, ರಾಹುಲ್ ಗಾಂಧಿ ಅವರು, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಮತ್ತೆ AICCಯ ಪದಾಧಿಕಾರಿಗಳು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತದೆ. ಅಲ್ಲಿ ಒಂದು ಎಲ್ಲ ಪಕ್ಷದ ಶಾಸಕರು, ಅದು ಎಲ್ಲ ಪಕ್ಷದವರು ಬರ್ಬೋದು, ಬಿಜೆಪಿಯವರು ಬರ್ಬೋದು, ಕಾಂಗ್ರೆಸ್ನವರು ಬರ್ಬೋದು, JDSನವರು ಕೂಡ ಬರ್ಬೋದು. ಅವ್ರನ್ನೂ ಕೂಡ ಇನ್ವೈಟ್ ಮಾಡಿದ್ದೀವಿ. ಆ ಕಾರ್ಯಕ್ರಮ ಆದ ತಕ್ಷಣ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.